ಆಕ್ಸಿಡೆಂಟ್ ಆಗಿ ಡಿಸ್ಚಾರ್ಜ್ ಆದಮೇಲೆ ಹೇಳಿದ್ರು. ಅಣ್ಣ ಹೇಗೆ ಅಂತ ಗೊತ್ತಲ್ಲಮ್ಮ ನಿನಗೆ, ಅದಕ್ಕೆ ಹೇಳಿದ್ದು. ಹೇಳಿದ್ನಲ್ಲ ಕಂದ, ನನಗೆ ಆಕ್ಸಿಡೆಂಟ್ ಆಗಿದ್ದು ಗೊತ್ತಿಲ್ಲ. ಡಿಸ್ಚಾರ್ಜ್ ಆದಮೇಲೆ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲ ಗೊತ್ತಾಗಿತ್ತು. ಅಮ್ಮ, ಇನ್ಮೇಲೆ ಏನೇ ಇದ್ರು ಏನೇ ಆದರೂ ದಯವಿಟ್ಟು ನನಗೆ ತಿಳಿಸಮ್ಮ. ಆಗಲೇ ಹೇಳಿದಾಗೆ ಅಣ್ಣ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ತಾನೆ. ಅತ್ತಿಗೆ ನನ್ನ ಬಗ್ಗೆ ಏನು ಹೇಳದೇ ಇದ್ರು ಸಿಂಚನನ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ. ಪ್ಲೀಸ್ ಅಮ್ಮ, ಯಾವತ್ತೂ ಒಬ್ಬೊಬ್ಬಳೇ ಹೊರಗಡೆ ಹೋಗ್ಬೇಡ. ನಿನ್ಗೇನಾದರೂ ಆದರೆ ನಾನು ತಡ್ಕೊಳಕ್ಕಾಗಲ್ಲ. ನಿನಗೇನು ಬೇಕೋ ಹೇಳು, ನಾನು ತಂದ್ಕೊಡ್ತೀನಮ್ಮ, ಪ್ಲೀಸ್. ಏನು ಹೀಗಂದ್ಬಿಟ್ಟೆ? ನಿಮ್ಮಪ್ಪನ ನಾನು ಅಮ್ಮ, ಇಷ್ಟೆಲ್ಲ ಆದಮೇಲೂ ಹೀಗೆ ಹೇಳ್ತಿದ್ಯಲ್ಲಮ್ಮ. ನೋಡಮ್ಮ, ಅಪ್ಪಂಗೆ ನಾನು ಹೇಳ್ತೀನಿ, ಅವ್ರು ಇಲ್ಲಿಗೆ ಬಂದು ನಿನ್ನ ನೋಡ್ಕೊಂಡು ಹೋಗಲಿ. ನೀನು ಮಾತ್ರ ದಯವಿಟ್ಟು ಒಬ್ಬೊಬ್ಬಳೇ ಹೊರಗಡೆ ಹೋಗಬೇಡ. ಅಣ್ಣನ ಜೊತೆ ಹೊರಗಿನ ಜನನೂ ಬಾಯಿಗೆ ಬಂದಾಗ ಆಡ್ಕೋತಾರೆ. ಹೌದು ಅತ್ತೆ, ಹರಿ ಹೇಳ್ತಿರೋದು ಸರಿಯಾಗೇ ಇದೆ. ಎಲ್ಲರ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ. ದಯವಿಟ್ಟು ಇನ್ಮೇಲೆ ಎಲ್ಲೂ ಹೋಗದೆ ಮನೇಲೇ ಇರಿ, ನಮ್ಗೆ ದೊಡ್ಡ ಉಪಕಾರ ಆಗುತ್ತೆ. ಸಿಂಚನ ಅಷ್ಟು ರೂಢಾಗಿ ಮಾತಾಡಲು ಅಂತ ಬೇಜಾರು ಮಾಡ್ಕೊಬೇಡ ಪ್ಲೀಸ್. ಕುಡಿಯೋಕ್ಕೆ ಸೂಪ್ ಮಾಡ್ಕೊಂಬರ್ತೀನಿ. ಸಾರಿ ಮಾ. ಅಣ್ಣನ ನೋಡಿದ್ದಕ್ಕೆ ಎಷ್ಟು ಖುಷಿ ಆಯಿತು ಗೊತ್ತಾ? ದೇವ್ರೆ, ನೀನು ನನ್ನ ಪ್ರಾರ್ಥನೆಗೆ ಅಸ್ತು ಅಂದ್ಬಿಟ್ಟೆ. ಅವ್ನು ಯಾವ ತಪ್ಪು ಮಾಡಿಲ್ಲ ಅಂತ ಹೊರಗೆ ಬಂದಿದ್ದಾನೆ. ಇನ್ನು ಮುಂದೆ ಅವನಿಗೆ ಯಾವುದೇ ಕಷ್ಟ ಬರದೇ ಇರಲಿ, ಅವ್ನು ಹೀಗೆ ಸಂತೋಷವಾಗಿರಲಿ ಅಂತ ನಾನು ಹರಕೆ ಕಟ್ತಾ ಇದ್ದೀನಿ. ವೆಂಕಿ, ನಾವು ನಿನ್ನೆ ಅವ್ರ ಮನೆಗೆ ಹೋಗಿದ್ವಲ್ಲ, ಅವ್ರು ನಿಜವಾಗ್ಲೂ ಎಷ್ಟು ಒಳ್ಳೆಯವರು ಅಲ್ವಾ? ನಾವು ಅವ್ರ ಮನೆಗೆ ಹೋದ ತಕ್ಷಣ ಪ್ರೀತಿಯಿಂದ ಮಾತಾಡ್ಸಿದ್ರು, ತಿನ್ನಕ್ ತಿಂಡಿನೂ ಕೊಟ್ರು. ವೆಂಕಿ, ನಿಮ್ಗೆ ಅವ್ರ ಮೊದ್ಲಿಂದಾನು ಪರಿಚಯನಾ? ಅವ್ರ ಯಜಮಾನ್ರನ್ನ ನೋಡ್ತಾ ಇರೋದು ಮೊದಲನೇ ಕಿತ. ಅವ್ರ ಅತ್ತೆ ಫ್ರೆಂಡಾ? ಅತ್ತೆ ಫ್ರೆಂಡು ಅಂದ್ರೆ ಅವರು ಒಳ್ಳೆಯವರಾಗೇ ಇರ್ತಾರೆ. ಅತ್ತೆ ಹಂಗೆಲ್ಲ ಯಾರ್ ಬೇಕು ಅವ್ರದೆಲ್ಲ ಫ್ರೆಂಡ್ಶಿಪ್ ಮಾಡಕ್ಕಿಲ್ಲ. ಆದ್ರೂ ವೆಂಕಿ, ಅತ್ತೆ ಅವ್ರು ಕೊಟ್ಟಿದ್ದ ದುಡ್ಡನ್ನ ಅವ್ರಿಗೆ ವಾಪಸ್ ಕಳ್ಸ್ಬಿಟ್ರಲ್ವಾ? ಯಾಕೆ ವಾಪಸ್ ಕಳ್ಸಿದ್ರಿ ಅಂತ ನೀನ್ ಕೇಳಲಿಲ್ವೇ? ಸರಿನೇ, ಪಾಪ ಅತ್ತೆ ಮಾವ ತುಂಬಾ ಒಳ್ಳೆಯವರು. ಆದ್ರೆ ಅವ್ರಿಗೆ ಆ ದೇವ್ರು ಅದ್ ಯಾಕೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ತವನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರ ಹೊಟ್ಟೆಲ್ ನೀನ್ ಹುಟ್ಟಿಲ್ಲ ಅಂದ್ರು ಅವ್ರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತೀಯ. ಆದ್ರೆ ಅವ್ರು ಎತ್ತಿರೋ ಮಕ್ಕಳು ಮಾತಲ್ಲೇ ಅವ್ರಿಗೆ ಎಷ್ಟು ನೋವು ಕೊಡ್ತಾರೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ.
ವೆಂಕಿ ಅವರು ಅವನ್ ಆಪರೇಷನ್ಗೆ ದುಡ್ಡು ಕಟ್ಟಿದ್ರಲ್ವಾ, ಅದನ್ನ ವಾಪಸ್ ಕೊಡೋದ್ರ ಬಗ್ಗೆ ನೀನ್ ಏನು ಮಾತಾಡಿಲ್ಲ, ಮರ್ತೋಯ್ತಾ? ಅಬ್ಬ ಅಬ್ಬಮ್. ಏ ಅಬ್ಬ ಅಮ್ಮಮ್ಮ. ಆ ಅಮ್ಮ. ಏ ಆ ಅಬ್ಬಬ್ಬ. ಯಾ ಅಬ್ಬ 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 ಅಮ್ಮಮ್ಮ. ಅಬ್ಬ ಅಬ್ಬ ಅಬ್ಬ. ಅಯ್ಯ ಅಬ್ಬ. ಅಬ್ಬ. ಅದು ಸರಿನೇ, ನಮ್ಮ ಹತ್ರ ದುಡ್ಡೆಲ್ಲ ಐತೆ, ಇರೋ ಬರೋದೆಲ್ಲ ಆಪರೇಷನ್ಗೆ ಖರ್ಚಾಗೋಯ್ತಲ್ಲ. ನೀನ್ ಹೇಳ್ದಂಗೆ ದುಡ್ಬಿಟ್ಟು ಅವ್ರಿಗೆ ವಾಪಸ್ ಕೊಡಮ್ಮ.